ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಂಬರೀಶ್. ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ ಅನ್ಕೊಂತಾ ಇದ್ದೀನಿ. ಸೊ ನಾನು ಈಗಾಗಲೇ ಮೂರನೇ ದಿನದ ಪ್ಲಾನ್ ನಿಮ್ಗೆ ಹೇಳಿದ್ದೆ ಏನೇನು ಓದ್ಬೇಕಂತ. ಇವತ್ತು ನಾನು ನಿಮಗೆ 4ನೇ ದಿನದ ಪ್ಲಾನ್ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಎಲ್ಲ ಓದಿದ್ರೆ ಅಂತ ಅನ್ಕೊಂತಾ ಇದ್ದೀನಿ. ನಿನ್ನೆ ನಾನು ಏನ್ ಹೇಳಿದ್ದೆ, ನಿನ್ನೆ ಯಾವುದು ಮೂರಿ ಆಗಿರ್ಬೋದು, ಪೋಸ್ಟ್ ಮೂರಿ ಆಗಿರ್ಬೋದು. ಸೊ ಅಷ್ಟು ಟಾರ್ಗೆಟ್ ನಾನು ಕೊಟ್ಟಿದ್ದೆ, ಅದ್ರ ಮೇಲೆ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಅನ್ಕೊಂತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ 4ನೇ ದಿನದ ಇವತ್ತಿನ ಟಾರ್ಗೆಟ್ ಏನಂತ ಹೇಳ್ತಾ ಇದ್ದೀನಿ. ಇವತ್ತು ಮೇನ್ ಆಗಿ ಸಂಗಮೇಜ್ ಅಂದ್ರೆ ಸಂಗಮ್ ಲಿಟರೇಚರ್ ಅಂತ ಬರುತ್ತೆ. ಆಕ್ಚುಲಿ ಅದು ಸಂಗಮೇಜ್ ಅಂದ್ರೆ, ಬಟ್ ಈ ಟೈಮ್ ಲೈನ್ ಮೇಲೆ ನಮಗೆ ಈ ಚೋಳ, ಚೇರ, ಪಾಂಡ್ಯ ಈ 3 ಡೈನೆಸ್ಟಿಗಳು ಬರ್ತವೆ ಸೌತ್ ಇಂಡಿಯಾದಲ್ಲಿ. ಇವ್ರ ಮೇಲೆ ತಿಳ್ಕೋಬೇಕು. ಈ ಚೋಳ ಅಂದ್ರೆ ನಾವು ಈಗ 10ನೇ ಶತಮಾನದಲ್ಲಿ 11ನೇ ಶತಮಾನದಲ್ಲಿ ಬರೋ ಆ ಚೋಳ ಅಲ್ಲ, ಅವ್ರು ಇಂಪೀರಿಯಲ್ ಚೋಳ ಅಂತಾರೆ. ಬಟ್ ಚೋಳ ಡೈನೆಸ್ಟಿ ಏನಂದ್ರೆ ಒಂದು ಬ್ರೇಕ್ ಡೌನ್ ಆಗಿದೆ. ಮೊದಲು ಚೋಳ ಬರೋದು ಅರೌಂಡ್ ಕ್ರಿಸ್ತಶಕ 1 ಅಥವಾ 2ನೇ ಶತಮಾನದ ಆ ಟೈಮಲ್ಲಿ ಬರೋದು ಅದು ಅಲ್ಲೇ ಎಂದಾಗುತ್ತೆ 2ನೇ ಇದರಲ್ಲಿ. ಬಟ್ ನೆಕ್ಸ್ಟ್ ಮತ್ತೆ 9ನೇ 10ನೇ ಶತಮಾನದಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಬೇರೆ ತುಂಬಾ ಇಂಪಾರ್ಟೆಂಟ್ ಆ ಚೋಳ. ಸೊ ಅದು ಸಪರೇಟ್ ನಾನು ಅದನ್ನ ನಿಮಗೆ ಸಪರೇಟ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಚೋಳ, ಚೇರ, ಪಾಂಡ್ಯ ಇವರು ಈ ಸಂಗಮೇಜಲ್ಲಿ ಬರೋದು. ಅಂದ್ರೆ ಸಂಗಮೇಜ ಅಂದ್ರೆ ಅರೌಂಡ್ 300 BC ಇಂದ ಏನು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನ ಈ ಇದ್ರಲ್ಲಿ ಬರೋದು ಇದು ಸಂಗಮೇಜ್. ಸೊ ನೀವು ಇಲ್ಲಿ ನೀವು ಸಂಗಮೇಜಲ್ಲಿ ಏನು ಇದು ಲಿಟರೇಚರ್ ಪಾರ್ಟ್ ಏನಿತ್ತು, ಅವ್ರು ಏನೇನು ಅವಾಗ ಸಾಮಾಜಿಕ ಪರಿಸ್ಥಿತಿ ಹೆಂಗಿತ್ತು ಅದನ್ನ ನೋಡ್ಬೇಕು. ಅದ್ರ ಜೊತೆಗೆ ಚೇರ, ಚೋರ, ಪಾಂಡ್ಯ ಅವ್ರ ಮೂವರದ್ದು ಈಗ ಅವ್ರು ಎಲ್ಲೆಲ್ಲ ಆಳ್ವಿಕೆ ಮಾಡ್ತಿದ್ರು, ಅವ್ರ ರಾಜಲಾಂಛನ ಏನಾದ್ರು ರಾಜಲಾಂಛನ, ಅವ್ರು ಎಲ್ಲಿ ತನ ಆಳ್ವಿಕೆ ಇತ್ತು, ಯಾರ್ಯಾರು ಆಳ್ವಿಕೆ ಮಾಡಿದ್ರು, ಅವ್ರದೊಂಚೂರು ಗೊತ್ತಾಗಬೇಕಾಗುತ್ತೆ. ಬಟ್ ಅಷ್ಟೊಂದು ಇದಲ್ಲ. ಬಟ್ ಈ ಸಂಗಮ್ ಲಿಟರೇಚರ್ ತುಂಬಾ ಇಂಪಾರ್ಟೆಂಟ್. ಸಂಗಮ್ ಲಿಟರೇಚರ್ ಅಂದ್ರೆ ಈಗ ತಮಿಳ್ ಲಿಟರೇಚರ್ ಬರುತ್ತೆ ಆಲ್ಮೋಸ್ಟ್. ಮತ್ತೆ ಇಲ್ಲಿ 3 ಇಲ್ಲಿ ಇದು ಆಗ್ತವೆ, ಏನಂತಾರೆ ಅದಕ್ಕೆ ಆರ್ಗನೈಸೇಷನ್ ಆಗ್ತವೆ 3. ಅಂದ್ರೆ ಈ ಮಧುರೈಯಲ್ಲಿ ಇವ್ರು ಸಂಗಮ್ ರಿಲೇಟೆಡ್ ಆಗಿ ಒಂದ್ ಕಡೆ ಎಲ್ಲ ಸೇರ್ತಾರೆ. ಸೊ ಅದು ಕೂಡ ಇಲ್ಲಿ ಆಗುತ್ತೆ. ಅದು ಎಲ್ಲ ಆಯ್ತು, ಅದು ಯಾರು ಪ್ಯಾಟರ್ನೈಸ್ ಮಾಡಿದ್ರು ಅದನ್ನ ತಿಳ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ಗುಪ್ತ. ನಾನು ನಿನ್ನೆ ಪೋಸ್ಟ್ ಮೌರ್ಯ ಆದ್ಮೇಲೆ ನಾನು ಪೋಸ್ಟ್ ಮೌರ್ಯದಲ್ಲಿ ಏನೇನು ಓದ್ಬೇಕಂತ ಹೇಳಿದ್ದೆ. ಪೋಸ್ಟ್ ಮೌರ್ಯದಲ್ಲಿ ಆಲ್ಮೋಸ್ಟ್ 5 ಡೈನೆಸ್ಟಿಗಳು ಬರ್ತಾವೆ, ಇದು ಮಾಡ್ಬೇಕು. ಬಟ್ ಗುಪ್ತ ಡೈನೆಸ್ಟಿ ತುಂಬಾ ಇಂಪಾರ್ಟೆಂಟ್ ನಮಗೆ. ಗುಪ್ತದ ನಮ್ಗೆ ಯಾಕಂದ್ರೆ ಪ್ರತಿಯೊಂದು ನಾವು ಈಗ ನಮ್ದು ಏನು ಕಲೆ ಮತ್ತು ಸಾಹಿತ್ಯದಲ್ಲಿ ಅಥವಾ ಆರ್ಕಿಟೆಕ್ಚರ್ ಅಲ್ಲಿ ಗುಪ್ತ ಸಾಹಿತ್ಯನ ಗೋಲ್ಡನ್ ಏಜ್ ಅಂತ ಕರಿತೀವಿ ನಾವು. ಸೊ ಅದಕ್ಕೆ ಈಗ ಆಬ್ವಿಯಸ್ಲಿ ಕ್ವಶನ್ ಪೇಪರ್ ಸೆಟರ್ ಗುಪ್ತ ಮೇಲೆ ಫೋಕಸ್ ಮಾಡ್ತಾನೆ. ಮೌರ್ಯ ಆದ್ಮೇಲೆ ಡೈರೆಕ್ಟ್ ಮೇಜರ್ ಆಗಿ ನಾವು ಗುಪ್ತನ ಇದು ಮಾಡಿದ್ರೆ ಮಿಕ್ಕ ಮಿಡ್ಲ್ ಬರುತ್ತೆ. ಬಟ್ ಅದು ಕೂಡ ಸ್ಕಿಪ್ ಮಾಡಂಗಿಲ್ಲ, ಯಾಕಂದ್ರೆ ನಾವು ಚಾನ್ಸ್ ತಗೊಳಂಗಿಲ್ಲ. ಇಲ್ಲಿ ನೀವು ಒಂದ್ಸಾರಿ ನೀವು ಕರೆಕ್ಟ್ ಆಗಿ ಓದಕ್ ಸ್ಟಾರ್ಟ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ನೀವು ರಿಸ್ಕ್ ತಗೊಳಂಗಿಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ನಾವು ರಿಸ್ಕ್ ತಗೊಳ್ಳಲ್ಲ ಅಂತ ಇರೋವರೆಲ್ಲ ಓದ್ತೀನಿ ಅಂದ್ರೂ ಆಗಲ್ಲ. ಯಾಕಂದ್ರೆ ಒಂಥರ ಈ ಕಾಂಪಿಟೇಟಿವ್ ವರ್ಲ್ಡ್ ಅನ್ನೋದು ಹೆಂಗಂದ್ರೆ ಓಷನ್ ತರ, ನೀನ್ ಎಷ್ಟೇ ಇದು ಮಾಡ್ತಾ ಹೋದ್ರೆ ಹಂಗೆ ಇದಾಗ್ತಾ ಹೋಗುತ್ತೆ. ನೀನು ಡೆಪ್ತ್ ಆಗಿ ಹೋಗ್ಬೇಕು. ಬಟ್ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಇದೆ. ಈಗ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ಬೇಕಂತ ಹೇಳ್ತಾರೆ, ಕೆಲವೊಬ್ರು ಇಲ್ಲ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ. ಬಟ್ ಇಲ್ಲ ಹಂಗಂದ್ರೆ ನನ್ನ ಪ್ರಕಾರ ಅಥವಾ ನನ್ನ ಅಪ್ರೋಚ್ ಏನಾಗಿತ್ತು ಅಂದ್ರೆ, ಹಾರ್ಡ್ ವರ್ಕ್ ಈ ಎಕ್ಸಾಮ್ ಬೇಕೇ ಬೇಕು. ಬಟ್ ಹಾರ್ಡ್ ವರ್ಕ್ ಸ್ಮಾರ್ಟ್ ಆಗಿ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅನ್ನೋದ್ರ ಅರ್ಥ ನೀವೆಲ್ಲ ಓದ್ತಾ ಬರ್ಬೇಕು. ಹಿಸ್ಟ್ರಿ ಅಲ್ಲಿಂದ ನಾನು ಹೇಳಿದೆ. ಈಗ ಅಟ್ಲಿ ನಾವಿತ್ತು ಡೇ 4ನೇ ದಿನ ಹೋಗ್ತಾ ಇದ್ವಿ, ಓದ್ಬೇಕು. ಬಟ್ ಅದ್ರಲ್ಲಿ ಸ್ಮಾರ್ಟ್ ವರ್ಕಿಂಗ್ ಅಂದ್ರೆ ನೀವು ಯಾವ್ದ್ರಲ್ಲಿ ಡೆಪ್ತ್ ಆಗಿ ಹೋಗ್ಬೇಕು, ಯಾವ್ದ್ರಲ್ಲಿ ಚೂರ್ ಮೇಲೆ ಹೋಗ್ಬೇಕು. ನಾನು ಅದನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಫಾರ್ ಎಕ್ಸಾಂಪಲ್ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಮೂರೇ ತುಂಬಾ ಸ್ಟ್ರೆಸ್ ಮಾಡಿ ಚೆನ್ನಾಗಿ ಓದ್ಬೇಕಂತ ಹೇಳಿದೆ. ಅದಾದ್ಮೇಲೆ ನಿಮ್ಗೆ ಪೋಸ್ಟ್ ಮೇಲೆ ಬಂದ್ರೆ ಒಂಚೂರು ಲೈಟ್ ತಗೊಳ್ಳಿದೆ. ಅದೇ ನೀವು ವೇದಿಕ್ ಮತ್ತೆ ಬುದ್ಧಿಸಂ ಜೈನಿಸಲ್ಲಿ ಹೇಳ್ಬೇಕಾದ್ರೆ ಮಿಡ್ಲಲ್ಲಿ ಮಹಾಜನಪದ ಹೇಳಿದೆ. ಮಹಾಜನಪದ ಆಗಿರ್ಬೋದು, ಮಗಧ ಆಗಿರ್ಬೋದು, ಒಂಚೂರು ಲೈಟ್ ತಗೊಳ್ಳಿ. ಅವ್ರ ಬಗ್ಗೆ ಡೆಪ್ತ್ ಆಗಿ ಬೇಡ, ಬಟ್ ಹಂಗಂತ ತಿಳ್ಕೊಂಡಿರ್ಬೇಕು. ಅದೇ ರೀತಿ ಈ ಗುಪ್ತಾಸು ತುಂಬಾ ಇಂಪಾರ್ಟೆಂಟ್. ಬಟ್ ಗುಪ್ತಾ ಟೈಮ್ ಲೈನ್ ಅಲ್ಲಿ ಬರೋ ಈ ವಕಟಕ ಡೈನೆಸ್ಟಿ ಅಂತ ಬರುತ್ತೆ, ಅದು ಕೂಡ ಬೇಕಾಗುತ್ತೆ ನಿಮಗೆ. ಮತ್ತೆ ಬೇರೆ ಬೇರೆ ಈಗ ಈ ಗುಪ್ತಾಸ್ ಆದ್ಮೇಲೆ ಅಲ್ಲಿ ಅಕ್ಕಪಕ್ಕದ ಯಾವ್ದೇ ಸಾಮ್ರಾಜ್ಯಗಳಿದ್ರು ಬೇಕಾಗುತ್ತೆ. ಬಟ್ ಗುಪ್ತದಷ್ಟು ಇಂಪಾರ್ಟೆಂಟ್ ಆಗಿರಲ್ಲ, ಯಾಕಂದ್ರೆ ಗುಪ್ತ ಆ ಟೈಮಲ್ಲಿ ತುಂಬಾ ಪ್ರಿವೇಲಿಂಗ್ ಆಗಿತ್ತು. ಗುಪ್ತ ಚೆನ್ನಾಗಿ ತಿಳ್ಕೊಳ್ಳಿ. ಅದಾದ್ಮೇಲೆ ಡೇ 4 ಅಲ್ಲಿ ನಾನು ಹರ್ಷವರ್ಧನ್ ಕೂಡ ಆಡ್ ಮಾಡಿದ್ದೀನಿ. ಯಾಕಂದ್ರೆ ಹರ್ಷ ಡೈನೆಸ್ಟಿ ಅಥವಾ ವರ್ಧನ ಡೈನೆಸ್ಟಿ ನಾವೇನು ಕರಿತೀವಲ್ಲ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಕರ್ನಾಟಕ ಇದರಿಂದ. ಯಾಕಂದ್ರೆ ನಮ್ಮ ಕರ್ನಾಟಕದ ಈ ಚಾಲುಕ್ಯ ಅರಸ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ್ ನದಿ ದಂಡೆ ಹತ್ರ ಸೋಲಿಸ್ತಾನೆ. ಬಟ್ ಹರ್ಷವರ್ಧನ್ ವಿರೋಚಿತ ಹೋರಾಟ ಇರುತ್ತೆ ಅದು. ಸೊ ಇಲ್ಲೂ ಕೂಡ ನೀವು ಹರ್ಷವರ್ಧನ್ ಚೆನ್ನಾಗಿ ತಿಳ್ಕೋಬೇಕು. ಹರ್ಷವರ್ಧನ್ ಇಲ್ಲೇ ನಾವು ಒಂದು ಕಾಂಟೆಸ್ಟ್ ಏನಿತ್ತು, ಯಾಕಂದ್ರೆ ಕೊನೆ ನಾವೇನು ಈ ಮಿಡಲ್ ಹಿಸ್ಟ್ರಿಯಲ್ಲಿ ಹರ್ಷವರ್ಧನ್ ನಾವು ಆಲ್ಮೋಸ್ಟ್ ಕೊನೆಯ ಹಿಂದೂ ಅರಸ ಅಂತ ಕರಿತೀವಿ. ಸೊ ಅದಕ್ಕೆ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ನಿಮ್ಗೆ ಸಂಗಮೇಜ್ ಈಗ ಇದನ್ನ ಮೈಕ್ರೋವೇವ್ ಅಪ್ರೋಚ್ ಹೇಳೋದಾದ್ರೆ, ನಾನು ಸಂಗಮೇಜ್ ಆಗ್ಲೇ ನಿಮ್ಗೆ ಹೇಳಿದೆ. ಸಂಗಮೇಜು ಮೇನ್ ಆಗಿ ನಾವು ಈ ಲಿಟರೇಚರ್ ಪಾರ್ಟ್ ಅಲ್ಲಿ ತಮಿಳ್ ಲಿಟರೇಚರ್ ಬರ್ತಲ್ಲ, ತಮಿಳ್ ಲಿಟರೇಚರ್ ಯಾವ ರೀತಿ ಅಪ್ರೋಚ್ ಮಾಡಬೇಕು ಏನು ಎಷ್ಟ ಅಂತ ನಾನು ನಿಮಗೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದು ನೆನಪಿಡಬೇಕು. ಇದ್ರ ಜೊತೆಗೆ 3 ಡೈನೆಸ್ಟಿ ಹೇಳಿದ್ನಲ್ಲ, ಚೋಳ, ಚೇರ, ಪಾಂಡ್ಯ, ಇವು 3 ಡೈನೆಸ್ಟಿಗಳು ಅವ್ರದ್ದೇನು ಎಲ್ಲೆಲ್ಲಿ ಅವ್ರದ್ದು ರಾಜಲಾಂಛನ ಏನಿತ್ತು, ಅವ್ರದ್ದು ಎಷ್ಟು ಇದಕ್ಕೆ ಈ ಪ್ರೆಸೆಂಟ್ ಇದಕ್ಕೆ ಎಷ್ಟು ಕಂಪೇನ್ ಆಗಿತ್ತು, ಎಷ್ಟು ಇದು ಮಾಡಿದ್ರೆ ಇವು 3 ಬಗ್ಗೆ ತಿಳ್ಕೊಂಡ್ರೆ ಸಂಗಮೇಜ್ ಆಯ್ತು. ನೆಕ್ಸ್ಟ್ ಬರೋದಾದ್ರೆ ಗುಪ್ತಾಸ್ ಅಲ್ಲಿ ನಮ್ಗೆ ಗುಪ್ತಾಸು ಎಲ್ಲಾ ಆಂಗಲ್ ನಾನು ಹೇಳಿದೆ. ಆರ್ಟ್, ಆರ್ಕಿಟೆಕ್ಚರ್, ಈ ಟೆಂಪಲ್. ಯಾಕಂದ್ರೆ ಟೆಂಪಲ್ ಇದು ಏನು ನಮ್ಮ ಇಂಡಿಯಾದಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗಿದೆ ಇಲ್ಲಿ ನಂತರ. ಅದೇ ಎಸ್ಪೆಷಲಿ ಟೆಂಪಲ್ ಆರ್ಕಿಟೆಕ್ಚರ್ ಮತ್ತೆ 3 ತರ ಬರ್ತವೆ. ಅದು ನಾನು ಈಗ ಇದಾಗಲ್ಲ, ಬಟ್ ಸ್ಟಿಲ್ ಹೇಳ್ತೀನಿ. ನಗರ, ದ್ರಾವಿಡ, ವೇಸರ ಅಂತ ಬರುತ್ತೆ. ಆಕ್ಚುಲಿ ನಗರ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಏನ್ ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡಿರಲ್ಲ ಅದು ನಗರ ಅಂತ ಕರೀತಾರೆ. ಸೌತ್ ಇಂಡಿಯಾದಲ್ಲಿ ನಾವೇನ್ ಮಾಡಿದಿವಲ್ಲ ಅದು ದ್ರಾವಿಡ ಅಂತಾರೆ. ವೇಸರ ಅಂದ್ರೆ ಇವೆರಡರ ಮರ್ಜ್. ಆಕ್ಚುಲಿ ವೇಸರ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಇದಾಯ್ತು. ಕರ್ನಾಟಕದ್ದೇ ಇನ್ನೋವೇಷನ್ ಅಂತ ಹೇಳ್ತಾರೆ, ಚಾಲುಕ್ಯರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಇದು ಜನಿತ್ತು, ಇದ್ರದ್ದು ಪೀಕ್ ರೀಚ್ ಆಗಿದ್ದು ಹೊಯ್ಸಳರ ಕಾಲದಲ್ಲಿ. ಸೊ ಇದು ಡಿವಿಯೇಷನ್ ಬೇಡ. ಇವಾಗ ನಾನು ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಈಗ ಗುಪ್ತಾಸ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇವರು ಈ ಒಂದು ಏನು ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ ಸ್ಟಾರ್ಟ್ ಮಾಡಿದವರು, ಅದೊಂದರಿಂದ ಇಂಪಾರ್ಟೆಂಟ್. ಮತ್ತೆ ಇವ್ರ ಕಾಲದಲ್ಲಿ ಕಾಯಿನ್ಸ್ ಇದಾವಲ್ಲ, ಈಗ ಏನು ನಾಣ್ಯಗಳೇನಿದಾವಲ್ಲ, ನಾಣ್ಯಗಳು ಇವ್ರು ಹಿಂದಿನ ಕಾಲದವರೆಗೂ ಇಷ್ಟೊಂದು ಚೆನ್ನಾಗಿರಲಿಲ್ಲ. ಇವ್ರು ನಂತರ ಬಂದ ಕಾಲದವರೆಗೂ ಚೆನ್ನಾಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇವರು ಯೂಸ್ ಮಾಡಿರೋ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಕಾಯಿನ್ಸ್ ಆಗಿರ್ಬೋದು, ಮತ್ತೆ ಆ ಕಾಯಿನ್ಸ್ ಅಲ್ಲಿ ಅವ್ರು ಡಿಪಿಕ್ಟ್ ಮಾಡೋ ಡಿಪಿಕ್ಟ್ ಏನ್ ಕೆತ್ತನೆ ಇದೆಯಲ್ಲ, ಆ ಕೆತ್ತನೆ ಎಷ್ಟು ಮಟ್ಟಿಗೆ ಅಂದ್ರೆ ಆಗಿನ ಸಾಮಾಜಿಕ ಜನಜೀವನ,
ರಾಜರವರ ಹವ್ಯಾಸಗಳೇನು, ಫಾರ್ ಎಕ್ಸಾಂಪಲ್ ಸಮುದ್ರಗುಪ್ತ ಅಂದು ಅವನು ಉತ್ತಮ ವೀಣಾವಾದಕ ಅಂತ ಕರೀತಾರೆ. ವೀಣೆ ಚೆನ್ನಾಗಿ ನುಡಿಸಿದ್ದ, ಅವನು ಕಾಯಿನ್ಗಳಲ್ಲಿ ಆ ವೀಣೆಯನ್ನ ನುಡಿಸಿದ್ದನ್ನ ಕೆತ್ತನೆ ಮಾಡಿದ್ದಾರೆ. ಅದೇ ರೀತಿ ದೇವರ ವಿಗ್ರಹಗಳಾಗಿರ್ಬೋದು, ಲಕ್ಷ್ಮೀನ ಶಿವಂಗ ವಿಗ್ರಹಗಳಾಗಿರ್ಬೋದು, ಈ ತರ ಇವೆಲ್ಲ ಇದು ಮಾಡಿದ್ದಾರೆ. ಮತ್ತೆ ಈಗ ಯಾವ್ದು ಕಂಚು ಏನು ಕಾಪರ್ ನಾವೇನು ಇದು ಮಾಡ್ತೀವಲ್ಲ, ಬುದ್ಧನ ಕಂಚಿನ ಪ್ರತಿಮೆಗಳಾಗಿರ್ಬೋದು, ಅವೆಲ್ಲ ಇವ್ರ ಕಾಲದಲ್ಲಿ ಸಾಕಷ್ಟು ಇದಾದವು. ಮತ್ತೆ ಇವ್ರ ಕಾಲದಲ್ಲೇನೆ ನಾವೀಗ ಏನು ಲಿಟರೇಚರ್ ಪಾರ್ಟ್ ಅಂತ ಬಂದ್ರೆ, ಈಗ ಇವ್ರ ಕಾಲದಲ್ಲಿ ಎರಡನೇ ಚಂದ್ರಗುಪ್ತ ಅಂತ ಬರ್ತಾನೆ. ಎರಡನೇ ಚಂದ್ರಗುಪ್ತ ಇವನ್ ಕಾಲದಲ್ಲಿ ನವ ಏನಂತಾರೆ ಆಸ್ಥಾನದಲ್ಲಿ 9 ಜನ ವಿದ್ವಾಂಸರಿದ್ರು. ಸೊ ಅದಕ್ಕಾಗಿ ಮತ್ತೆ ಇದರಲ್ಲಿ ಮುಖ್ಯವಾಗಿ ಬರೋದು ಈ ಕಾಳಿದಾಸ. ನೀವು ಎಲ್ಲರೂ ಕೇಳಿರ್ತೀರ, ಕಾಳಿದಾಸ ಸಾಕಷ್ಟು ಕೃತಿಗಳು ಬರೋದು. ಅಭಿಜ್ಞಾನ ಶಾಕುಂತಲ ಆಗಿರ್ಬೋದು, ಮೇಘದೂತ ಆಗಿರ್ಬೋದು, ಮತ್ತೆ ಸಾಕಷ್ಟು ಬುಕ್ಸ್ ಬರೆದಿದ್ದಾನೆ. ಸೊ ಅವೆಲ್ಲನೂ ಇದಾಗ್ತಾರೆ. ಮತ್ತೆ ಬೇರೆ ಈಗ ಯಾರು ಚರಕ, ಸುಶ್ರುತ ಅವರೆಲ್ಲ ಇವ್ರ ಕಾಲದಲ್ಲಿ ಬರ್ತಾರೆ, ಅಥವಾ ಇವ್ರಿಗಿಂತ ಸ್ವಲ್ಪ ಹಿಂದೆ ಅನ್ಸುತ್ತೆ. ಇದಾದ್ಮೇಲೆ ಯಾರು ಇವರು ಅವ್ರ ಕಾಲದಲ್ಲಿ ಬರೋ ಸೈಂಟಿಸ್ಟ್ಗಳು ಬರ್ತಾರಲ್ಲ, ಆರ್ಯಭಟ ಆಗಿರ್ಬೋದು, ವರಾಮಿಯರ ಆಗಿರ್ಬೋದು, ಅವರೆಲ್ಲ ಇವ್ರ ಕಾಲದಲ್ಲಿ ಬರ್ತಾರೆ. ಸೊ ಹಂಗಾಗಿ ಗುಪ್ತ ಕಾಲದಲ್ಲಿ ಇಂಥದ್ದೇ ಡೆವಲಪ್ ಆಗಿಲ್ಲ, ಎಲ್ಲ ರೀತಿಯಿಂದ ಡೆವಲಪ್ ಆಗಿದ್ರೆ ಗುಪ್ತ ನಮ್ಗೆ ಇಂಪಾರ್ಟೆಂಟ್. ಅದಕ್ಕೆ ಗುಪ್ತ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ಓದಬೇಕು, ತುಂಬಾ ಎಲ್ಲ ಆಂಗಲ್ ಅಲ್ಲಿ ಓದಬೇಕು. ಇದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಅವ್ರದೇ ಕಂಟೆಂಪ್ರರಿ ವಕಟಕ ಅಂತ ಬರ್ತಾರೆ, ವಕಟಕ ಡೈನೆಸ್ಟಿ ಅಂತ. ಅಂದ್ರೆ ಇವ್ರು ನಾರ್ತ್ ಇಂಡಿಯಾ ಆಳಿದ್ರೆ ಅದು ಸೌತ್ ಅಂದ್ರೆ ಈಗ ಪ್ರೆಸೆಂಟ್ ಸೆಂಟ್ರಲ್ ಇಂಡಿಯಾ ಅನ್ಕೊಳ್ಳಿ. ಅಂದ್ರೆ ಈಗಿನ ಈ ತೆಲಂಗಾಣ, ಮಹಾರಾಷ್ಟ್ರ ಆ ರೀಸನ್ ಅಲ್ಲಿ ವಕಟಕ ಡೈನೆಸ್ಟಿ ಬರುತ್ತೆ. ಅದ್ರ ಬಗ್ಗೆ ಒಂದು ಚೂರು ತಿಳ್ಕೊಳ್ಳಿ ಅದ್ರದ್ದು ಅಷ್ಟು ಡೀಟೇಲ್ ಆಗಿ ಬೇಡ. ಅದಾದ್ಮೇಲೆ ಹರ್ಷವರ್ಧನ್ ಆಗ್ಲೇ ನಿಮ್ಗೆ ಹೇಳಿದೆ. ಹರ್ಷವರ್ಧನ್ ಅಂತ ಬಂದ್ರೆ ಅವನು ವರ್ಧನದಲ್ಲಿ ಇವನ್ದೇನಪ್ಪ ಅಂದ್ರೆ ಇವನ್ ಟೈಮ್ ಲೈನ್ ಏನು, ಕ್ಯಾಪಿಟಲ್ ಯಾವ್ದಾಗಿತ್ತು, ಮತ್ತೆ ಅವ್ನು ಯಾರು ಮೇಲೆ ಯುದ್ಧ ಮಾಡಿದ ಇವೆಲ್ಲ ಬೇಕಾಗ್ತವೆ. ಯಾಕಂದ್ರೆ ಮತ್ತೆ ಇವ್ನ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿ ತಿಳ್ಕೊಳ್ಳಿ. ಸೊ ಇಷ್ಟಾದ್ರೆ 4ನೇ ದಿನದ ನಾನೇನು ನಿಮಗೆ ಪ್ಲಾನ್ ಹೇಳಿದೆ ಅಥವಾ ಟಾರ್ಗೆಟ್ ಏನ್ ಹೇಳಿದೆ, 4ನೇ ದಿನದ ಟಾರ್ಗೆಟ್ ಇದಾಗಿತ್ತು. ಇದ್ರ ಮೇಲೆ ನಾವು ಕ್ವಶನ್ಸ್ ಸ್ಪ್ರೇ ಮಾಡ್ತೀವಿ. ಆ ಕ್ವಶನ್ಸ್ ಸಾಲ್ವ್ ಮಾಡಿ, ಹಳೆ ಪ್ರಶ್ನೆ ಪತ್ರಿಕೆ ಬಂದಿರೋ ಪ್ರತಿಯೊಂದು ಕ್ವಶನ್ ಕೂಡ ಬಿಡಿಸಿ, ಏನಾದ್ರೂ ಅಡಾಪ್ಟ್ ಇದ್ರೆ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ತನ ಟೈಮ್ ಲೈನ್ ಏನಾಗಿತ್ತಲ್ಲ, ನಾನು ಇಷ್ಟರಲ್ಲಿ ಹೇಳ್ಕೊಂಡ್ ಬಂದಿದ್ದಲ್ಲ, ಅಲ್ಲಿಂದ ನಾನು ಹಿಸ್ಟಾರಿಕಲಿ ನಾನು ಇವೆಂಟ್ಸ್ ಹೇಳ್ತಾ ಬಂದಿನಿ. ಇದರಲ್ಲಿ ನಾನು ಹೇಳಿದ್ ಬಿಟ್ಟು ಕೂಡ ನಿಮ್ಗೆ ಏನಾದ್ರೂ ಇನ್ನು ಬೇರೆ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ, ನಾವು ಮಿಸ್ ಮಾಡಿದ್ರೆ ಅದು ಕೂಡ ಕವರ್ ಮಾಡ್ಕೊಳ್ಳಿ. 4ನೇ ದಿನದ ಪ್ಲಾನ್ ಇದಾಗಿತ್ತು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.